ಹನುಮಾನ್. ಏನು ಗುರು ಫೋನ್ ಮಾಡಿ ಕರೆದ್ರಲ್ಲ? ಬಾರ ಮಗ, ಈ ವರ್ಷ ನ್ಯೂ ಇಯರ್ ಫುಲ್ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋಣ. ಬ್ರೋ, ಈ ಸತಿ ಏನಾದರೂ ಡಿಫ್ರೆಂಟಾಗಿ ಮಾಡ್ಬೇಕಷ್ಟೆ. ಗುರು, ಒಂದು ಮಾತು ಹೇಳ್ತೀನಿ ಕೇಳು. ಜನವರಿ 1 ನಮಗೆ ಹೊಸ ವರ್ಷ ಅಲ್ಲ. ಹೋಗಲು ನಮಗೆ ಸಿಗೋದು ಒಂದು ದಿನ, ಅದು ಜನವರಿ 1. ಅದು ಬಿಟ್ಟು ನಿನ್ನ ಜೊತೆ ಹಿಂದೂ ಅಂತೆ, ಧರ್ಮ ಅಂತೆ, ನಾವು ಸೆಲೆಬ್ರೇಟ್ ಮಾಡ್ತೀವಷ್ಟೇ. ಮಗ, ನನ್ನ ಮಾತು ಕೇಳು. ಈ ಧರ್ಮ, ನಿನ್ನ ಕೇಸರಿ ಶಾಲು ಇವೆಲ್ಲ ಬಿಟ್ಟು ನನ್ನ ಮಾತು ಕೇಳು. ಲೈಫ್ ಇದ್ದಾಗ ಎಂಜಾಯ್ ಮಾಡಬೇಕು. ಅದು ಬಿಟ್ಟು ಧರ್ಮ ಅದು ಇದು ಅಂತ ಲೈಫ್ ಎಂಜಾಯ್ಮೆಂಟ್ನ ಕಳ್ಕೊಬೇಡ. ಲೋ, ನೀವು ನಮ್ಮ ಧರ್ಮದಲ್ಲಿ ಹುಟ್ಟಿರೋದೇ ವೇಸ್ಕೊಂಡ್ರು. ನೀವೆಲ್ಲ ಹಿಂದೂ ಧರ್ಮಕ್ಕೆ ಹುಟ್ಟಿದಿರೋ ಅಥವಾ ಬೇರೆ ಧರ್ಮಕ್ಕೆ ಹುಟ್ಟಿದಿರೋ? ಅವ್ನು ನೋಡಿದರೆ ನಾನು ನನ್ನ ಧರ್ಮ ಅಂತ ಅವ್ನು ನಿಮ್ಮ ಹತ್ರ ಬಂದು ಹೇಳಿದರೆ ನೀವು ನೋಡಿದರೆ ಅವನ್ನೇ ದಾರಿ ತಪ್ಸಕ್ಕೆ ನೋಡ್ತೀರಾ? ಅದೆಲ್ಲ ಗುರು, ಅದು ಸಾಕು ನಿಲ್ಲಿಸ್ರು. ಜನವರಿ 1 ನೀವು ಹೊಸ ವರ್ಷ ಅಂತ ಸ್ವಾಗತಿಸಿದ್ರೆ ನೀವು ಮಾತ್ರ ಸ್ವಾಗತಿಸ್ತೀರಾ, ಆದರೆ ಪ್ರಕೃತಿ ಅಲ್ಲ. ಪ್ರಕೃತಿಗೆ ಜನವರಿ 1ಕ್ಕೂ ಡಿಸೆಂಬರ್ 31ಕ್ಕೂ ಭಾಳ ವ್ಯತ್ಯಾಸ ಏನಿಲ್ಲ. ಕತ್ಲು ಕಳೆದು ಅಗಲಾಗುತ್ತೆ. ಆದರೆ ಯುಗಾದಿ ವೈಶಿಷ್ಟ್ಯ ಏನಪ್ಪ ಅಂದರೆ, ಪ್ರತಿಯೊಂದು ಗಿಡವು ಚಿಗುರೊಡೆದು ಹೊಸತನದಿಂದ ಮೈದೊಳಿತದೆ. ಯಾಕೆ ಅಂದರೆ ಹೊಸ ವರ್ಷ ಬಂತು ಅಂತ ಪ್ರತಿಯೊಂದು ಮರಕ್ಕೂ ಗೊತ್ತಾಗುತ್ತದೆ. ದುರ್ದೈವ ಏನಪ್ಪ ಅಂತಂದರೆ ನಮಗೆ ಗೊತ್ತಾಗಲ್ಲ. ಬಾರೋ ನಡಿಯ, ಕತ್ಲಾಯ್ತು, ಹೋಗೋಣ. ಮಗ, ತಪ್ಪಾಯ್ತು ಕೊಂಡ್ರು, ಸಾರಿ. ಜೈ ಶ್ರೀರಾಮ್, ಜೈ ಶಿವಾಜಿ. ಸ್ನೇಹಿತರೆ, ನಾನು ನಮ್ಮ ಸ್ನೇಹಿತರು ಸೇರಿ ನಮ್ಮ ಹಿಂದೂ ಆಚರಣೆಯ ಉಳಿವಿಗಾಗಿ ಒಂದು ಚಿಕ್ಕ ಪ್ರಯತ್ನವನ್ನು ನಿಮ್ಮ ಮುಂದೆ ವ್ಯಕ್ತಪಡಿಸಿದ್ದೇವೆ. ನೀವು ನಮ್ಮನ್ನು ಹಾರೈಸಿ ಹಾಗೂ ನೀವು ಹೊಸ ವರ್ಷವನ್ನು ಯುಗಾದಿಯಂದೇ ಆಚರಿಸಿ. ಪ್ಲೀಸ್, ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ.